ಏರೋ ಶೋನಲ್ಲಿ 340 ಕಾರ್ಗಳು ಭಸ್ಮವಾಗಿರುವಂತದನ್ನ ನೀವೆಲ್ಲ ನಿನ್ನೆ ನೋಡಿದ್ದೀರಿ. ಇಂದು ಕೂಡ ಅವರಿಗೆ ಸಹಾಯ ಆಗಬೇಕು ಅಂತ ಭಾನುವಾರವಾಗಿದ್ರು ಕೂಡ ಸಹಾಯವಾಣಿ ಇರುತ್ತೆ, ಹೆಲ್ಪ್ ಲೈನ್ ಇರುತ್ತೆ. ಸಾರಿಗೆ ಇಲಾಖೆ ಆರ್ಟಿಒದಿಂದ ಈ ಒಂದು ಹೆಲ್ಪ್ ಲೈನ್ ಓಪನ್ ಇರುತ್ತೆ. ಇದು ಏರೋ ಶೋ 2019 ಏನು ಗೇಟ್ ನಂಬರ್ 5 ಪಾರ್ಕಿಂಗ್ ಏರಿಯಾದಲ್ಲಿ ನಿನ್ನೆ ಏನು ದುರ್ಘಟನೆ ಆಯಿತು. 340ಕ್ಕೂ ಹೆಚ್ಚು ಕಾರ್ಗಳು ಭಸ್ಮವಾದವು. ಅವರಿಗೆ ಏನು ರಿವೈವಲ್ಗಾಗಿ ಅಥವಾ ಇನ್ಶೂರೆನ್ಸ್ಗೆ ಬೇಕಾದಂತಹ ಪ್ರೊಸೀಜರ್ಗೋಸ್ಕರ ಇವತ್ತು ಕೂಡ ಸಹಾಯವಾಣಿ ಓಪನ್ ಇರುತ್ತೆ. ಕಾರು ಕಳೆದುಕೊಂಡವರಿಗಾಗಿ ಸಹಾಯವಾಣಿಯನ್ನ ಭಾನುವಾರ ಆದ್ರೂ ಕೂಡ ಇವತ್ತು ಓಪನ್ ಇಡಲಾಗಿದೆ. ವಿಮೆ ನೀಡುವ ಬಗ್ಗೆ ಇಂದು ದಾಖಲೆಯನ್ನ ಪರಿಶೀಲನೆ ಮಾಡ್ತಾರೆ. ಬೆಂಗಳೂರು ಸುತ್ತಮುತ್ತಲಿನ ಆರ್ಟಿಒ ಕಚೇರಿಗಳು ಇವತ್ತು ಓಪನ್ ಇರುತ್ತೆ. ಹಾಗಾಗಿ ಯಾರೆಲ್ಲ ಕಾರ್ ಕಳ್ಕೊಂಡವರಿದ್ದೀರಿ ಅವರವ್ರನ್ನ ಸಂಪರ್ಕ ಮಾಡಬಹುದು. ಸೂಕ್ತವಾದಂತಹ ದಾಖಲೆಗಳನ್ನ ಅವರಿಗೆ ಕೊಡುವ ಮೂಲಕ ಕಾರು ಕಳೆದುಕೊಂಡವರ ಸಂಪರ್ಕಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ವಿಮೆ ಹಣವನ್ನ ಪಡೆಯುವ ಬಗ್ಗೆ ಅಧಿಕಾರಿಗಳು ಕೂಡ ನೆರವನ್ನ ಕೊಡ್ತಾರೆ. ವಿಮೆ ಪಡೆಯುವ ಬಗ್ಗೆ ನ್ಯೂಸ್ 18 ನಲ್ಲಿ ನಿಮ್ಗೆ ಮಾಹಿತಿಯನ್ನ ಕೂಡ ಕೊಡ್ತಾ ಇದ್ದೀವಿ. ಏನೇ ನೀವು ಕೊಡಬೇಕಾಗುತ್ತೆ ಅಥವಾ ಯಾವ ಒಂದು ಅಗತ್ಯವಾದಂತಹ ಡಾಕ್ಯುಮೆಂಟ್ಗಳು ಬೇಕು, ಒಂದು ವೇಳೆ ಕೆಲವೊಂದು ಡಾಕ್ಯುಮೆಂಟ್ಗಳು ನಿಮ್ಮ ಬಳಿ ಇಲ್ಲದಿದ್ರೂ ಕೂಡ ರಿಯಾಯಿತಿ ಇದೆ, ಅದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಏರ್ ಶೋನಲ್ಲಿ ನೀವು ನಿನ್ನೆ ನೋಡ್ತಿರುವಂತಹ ದೃಶ್ಯಗಳು ನಿನ್ನೆ ಆದಂತದ್ದು. ಇವತ್ತು ಆ 340 ಕಾರ್ಗಳು ಏನು ಭಸ್ಮವಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಒನ ಹೆಲ್ಪ್ ಲೈನ್ ಕೂಡ ಓಪನ್ ಇರುತ್ತೆ. ಸಾರಿಗೆ ಇಲಾಖೆ ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾ ಇದೆ. ಇದೀಗ ಶ್ಯಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ನಿನ್ನೆ ಏನು ಘಟನೆ ಆಯಿತು ಅದೇ ಸ್ಥಳದಿಂದ. ಶ್ಯಾಮ್, ಇದೀಗ ನಿನ್ನೆ ನಡೆದಂತದ್ದು ನಿಜಕ್ಕೂ ಒಂದು ಕರಾಳ ಶನಿವಾರ. ಸೊ ಇವತ್ತು ಕಾರ್ ಕಳ್ಕೊಂಡವರಿಗೆ ಯಾವ ರೀತಿಯಾದಂತಹ ಒಂದು ಸಹಕಾರ ಸಿಗುತ್ತೆ, ಏನ್ ಮಾಡ್ಬೇಕು ಅವ್ರು ಇವತ್ತು ಅಂತ? ಪ್ರಮುಖವಾಗಿ ಏನು ಈ ಒಂದು ರಕ್ಷಣಾ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ಈಗಾಗಲೇ ಒಂದು ಯಲಹಂಕ ವಾಯುನೆಲೆಯ ಮುಂಭಾಗದಲ್ಲಿ ಏನು ಗೇಟ್ ನಂಬರ್ 6 ಏನಿದೆ ಅದರ ಪಕ್ಕದಲ್ಲಿ ಒಂದು ಹೆಲ್ಪ್ ಲೈನ್ ಕೇಂದ್ರವನ್ನ, ಹೆಲ್ಪ್ ಡೆಸ್ಕ್ ಅನ್ನ ಓಪನ್ ಮಾಡಲಾಗಿದೆ. ನಿನ್ನೆನೇ ಓಪನ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಆ ನಂಬರನ್ನು ಈಗಾಗಲೇ ನ್ಯೂಸ್ 18 ಬಿತ್ತರಿಸಿದೆ. ಈಗ ನಾವೇನು ನೋಡ್ತಾ ಇದ್ದೀವಿ, ಒಂದು ಸ್ಥಳದಲ್ಲಿ ನಿನ್ನೆ ನಡೆದಂತಹ ಅಗ್ನಿ ಅನಾಹುತದಲ್ಲಿ ರಾಜ್ಯದಲ್ಲಿ ಹಿಂದೆಂದೂ ಕೇಳದ ಒಂದು ಭಯಾನಕ ಒಂದು ಸುದ್ದಿ. ಯಾಕಂತಂದ್ರೆ 277ಕ್ಕೂ ಹೆಚ್ಚು ಕಾರುಗಳು ಒಂದೇ ಸ್ಥಳದಲ್ಲಿ ಅಗ್ನಿಗೆ ಆಹುತಿಯಾಗಿದೆ. ಅದು ಏರ್ ಶೋನಂತಹ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ, ಒಂದು ಏಷ್ಯಾದಲ್ಲಿ ಅತಿ ದೊಡ್ಡ ಏರ್ ಶೋ ಕಾರ್ಯಕ್ರಮದಲ್ಲಿ ಇಂಥ ಒಂದು ಅಗ್ನಿ ಅನಾಹುತ ಆಗಿರೋದು ನಿಜಕ್ಕೂ ತಲೆತಗ್ಗಿಸುವಂತಹ ವಿಚಾರ. ಯಾಕಂದ್ರೆ ಅಗ್ನಿ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳೋದ್ರಲ್ಲಿ ವಿಫಲ ಆಗಿರೋದು ಇದು ಕೂಡ ಕಂಡು ಬಂದಿದೆ. ಯಾಕಂದ್ರೆ ಇದೊಂದು ಈ ಒಂದು ಯಲಹಂಕ ವಾಯುನೆಲೆ ಮುಂಭಾಗದಲ್ಲಿರುವಂತಹ ಸ್ಥಳದಲ್ಲಿ 85 ಎಕರೆಯ ಒಂದು ವಿಶಾಲ ಸ್ಥಳದಲ್ಲಿ ಏನು ಹುಲ್ಲುಗಾವಲುಗಳಿತ್ತು ಆ ಹುಲ್ಲುಗಳು ಒಣ ಹುಲ್ಲುಗಳಾಗಿದೆ. ಅದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಸುಮಾರು 277ಕ್ಕೂ ಹೆಚ್ಚು ವಾಹನಗಳು ಭಸ್ಮವಾಗಿದೆ. ಇಂಜಿನ್ ಒಂದು ಚಾಸಿಸ್ ನಂಬರ್ ಇರ್ಬೋದು, ಇಂಜಿನ್ ನಂಬರ್ ಇರ್ಬೋದು, ನಂಬರ್ ಪ್ಲೇಟ್ ಇರ್ಬೋದು, ಸಂಪೂರ್ಣವಾಗಿ ಭಸ್ಮವಾಗಿದೆ. ಏರ್ ಶೋ ಮುಗಿಸ್ಕೊಂಡು ಬಂದಂತಹ ಜನಕ್ಕೆ ನಿಜಕ್ಕೂ ತಮ್ಮ ವಾಹನಗಳು ಈ ರೀತಿ ಸುಟ್ಟು ಹೋಗಿರೋದನ್ನ ನೋಡಿ, ಗುರುತು ಹಿಡಿಯೋಕೆ ಆಗದೆ ಇರೋ ರೀತಿಯಲ್ಲಿ ಸುಟ್ಟು ಹೋಗಿರೋದನ್ನ ನೋಡಿ ನಿಜಕ್ಕೂ ಕಂಗಾಲಾಗಿ ಹೋಗಿದ್ರು. ಸ್ಥಳಕ್ಕೆ ನಿನ್ನೆ ಏನು ಈ ಒಂದು ಸಾರಿಗೆ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅದೇ ರೀತಿ ಅಗ್ನಿಶಾಮಕ ಅಧಿಕಾರಿಗಳು ಕೂಡ ಬಂದಿದ್ರು. ವಿಮೆ ಕಂಪನಿಯವರಿಗೂ ಕೂಡ ಒಂದು ಮಾಹಿತಿಯನ್ನು ನೀಡಿದ್ರಿಂದ ಇದೀಗ ವಿಮೆ ಕಂಪನಿಯವರು ಏನು ಯಲಹಂಕ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ದೂರು ನೀಡಿ, ಆನಂತರ ವಿಮಾ ಕಂಪನಿಗೂ ದೂರು ನೀಡಿದಂಥ ಪಕ್ಷದಲ್ಲಿ, ಕ್ಲೈಮ್ ಅನ್ನು ಮಾಡಿದಂಥ ಪಕ್ಷದಲ್ಲಿ ಅವರು ಸ್ಥಳಕ್ಕೆ ಬಂದು ಮಹಜರು ಮಾಡಿ ಸೂಕ್ತ ರೀತಿಯಲ್ಲಿ ಅವರಿಗೆ ವಿಮೆಯನ್ನ ಏನು ಕ್ಲೈಮ್ ಅನ್ನ ಕವರ್ ಮಾಡುವಂತ ನಿಟ್ಟಿನಲ್ಲಿ ಸಹಾಯ ಮಾಡ್ತಾರೆ. ಇದಕ್ಕೆ ಹೋಗಿ ಹೆಲ್ಪ್ಲೆಸ್ ಡೆಸ್ಕ್ ಅನ್ನು ಕೂಡ ತೆಗೆದಿದ್ದಾರೆ. ವಿಮಾ ಕಂಪನಿಯೊಂದಿಗೆ ನಾಳೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಭೆಯನ್ನು ಕೂಡ ನಡೆಸ್ತಾರೆ. ಈಗಾಗಲೇ ಇನ್ಶೂರೆನ್ಸ್ ಕಂಪನಿಯವರು ಅಸಿಸ್ಟೆನ್ಸ್ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುವಂತ ಒಂದು ಭಿತ್ತಿ ಪತ್ರಗಳನ್ನ ಕೂಡ ಅಲ್ಲಲ್ಲಿ ಕಾರ್ಗಳಿಗೆ ಅಂಟಿಸಿದ್ದಾರೆ. ಈಗಾಗಲೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾರ್ಗಳನ್ನು ಗುಡಿಸುವ ನಿಟ್ಟಿನಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಗಳನ್ನ ಕೂಡ ಹಾಕಿದ್ದಾರೆ. ಏನು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಮಹಜರು ಮಾಡಿ ಆ ಒಂದು ವಾಹನದ ಬಗ್ಗೆ ವರದಿಯನ್ನು ನೀಡುವ ನಿಟ್ಟಿನಲ್ಲಿ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದೆಲ್ಲ ಪ್ರೊಸೆಸ್ ನಡೆಯೋದಕ್ಕೆ ಕೆಲ ಕಾಲ ಹಿಡಿಯುತ್ತದೆ. ಆದರೆ ಸಾರಿಗೆ ಇಲಾಖೆ ಮತ್ತೆ ವಿಮಾ ಕಂಪನಿಗಳನ್ನು ಜೊತೆಯಾಗಿ ಏನು ಈ ಏರ್ ಶೋ
ಶೋ ನಡೆದಿರುವಂತಹ ದುರಂತದಲ್ಲಿ ಏನು ಕಾರಣ ಕಳ್ಕೊಂಡಂತವರಿಗೆ ಸೂಕ್ತ ರೀತಿಯ ಒಂದು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಹಿರಿಯ ಅಧಿಕಾರಿಗಳು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಈಗ ಬೆಳಿಗ್ಗೆ 10 ಗಂಟೆಗೆ ರಕ್ಷಣಾ ಸಚಿವ ನಿರ್ಮಲಾ ಸೀತಾರಾಮನ್ ಮತ್ತೆ ಅದೇ ರೀತಿ ಮಧ್ಯಾಹ್ನ 12 ಗಂಟೆಗೆ ಏನು ಗೃಹ ಸಚಿವ MB ಪಾಟೀಲ್ ಕೂಡ ಸ್ಥಳಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಈ ಒಂದು ಸ್ಥಳದಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಅಗ್ನಿಶಾಮಕ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ನಿನ್ನೆ ಒಂದು ಅವಘಡದ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ವಾಹನಗಳನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಏನು ನಿನ್ನೆ ಅವಘಡ ನಡೆದಿತ್ತು ಈ ಒಂದು ಸ್ಥಳ, ಅದಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಅದರ ಆಚೆಗೆ ಮತ್ತೆ ವಾಹನಗಳನ್ನು ನಿಲ್ಲಿಸೋದಕ್ಕೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಯಾಕಂದ್ರೆ ಭಾನುವಾರ ಇವತ್ತು ಕೊನೆ ದಿನವಾಗಿದ್ದು, ಏರ್ ಶೋ ಕೊನೆ ದಿನವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಜನ ಬರುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಈ ನಿನ್ನೆ ಏನು ಅವಘಡ ಸಂಭವಿಸಿತ್ತು ಆ ಒಂದು ಜಾಗದ ಮಧ್ಯದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ನಿನ್ನೆ ಒಂದು ಅವಘಡದ ಹಿನ್ನೆಲೆಯಲ್ಲಿ ಏನು ಏರ್ ಶೋಗೆ ಬರುವಂತಹ ಜನರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಅದರಲ್ಲೂ ಕಾರು ಮತ್ತೆ ಬೈಕ್ ಅನ್ನು ತಗೊಂಡ್ಬಂದು ಏರ್ ಶೋಗೆ ಬರುವಂತಹ ಸಂಖ್ಯೆ ಕೂಡ ಕಮ್ಮಿ ಆಗಿರೋದು ಕೂಡ ಗಮನಕ್ಕೆ ಬಂದಿದೆ. ಈಗ ಏನು ಸುಟ್ಟು ಕರಕಲಾಗಿರುವಂತದ್ದಿದೆ ಅವಶೇಷಗಳ ರೀತಿಯಾಗಿ ಒಂದು ಪ್ರೊಸೀಜರ್ ಎಲ್ಲ ಆದ್ಮೇಲೆ ಅಲ್ಲಿಂದ ಕ್ಲಿಯರ್ ಮಾಡ್ತಾರ ಹೇಗೆ ಅಂತ, ಅಥವಾ ಕ್ಲಿಯರ್ ಮಾಡಾದ್ಮೇಲೆ ಪ್ರೊಸೀಜರ್ಗಳಾಗುತ್ತೆ ಆ ರೀತಿ ಏನಾದ್ರೂ ಇರುತ್ತಾ ಅಂತ, ಕ್ಲಿಯರೆನ್ಸ್ ಹೇಗೆ ಅಂತ ಅಲ್ಲಿ ನಿನ್ನೆ ನಡೆದಂತಹ ಏನು ಅವಘಡ ಒಂದು ಹಿನ್ನೆಲೆಯಲ್ಲಿ ಏರ್ಫೋರ್ಸ್ ಅಧಿಕಾರಿಗಳು ಈಗಾಗಲೇ ಯಲಹಂಕ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಈ ಒಂದು ಏನು ಕ್ಲೈಮ್ ಪ್ರೊಸೆಸ್ ಎಲ್ಲ ಏನಾಗಿ ಈ ಒಂದು ಏನು RC ರದ್ದತಿ ಮಾಡಿದ ನಂತರದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಇದನ್ನ ಆಕ್ಷನ್ ಮಾಡಬೇಕು, ಗುಜರಿ ಕೊಡಬೇಕಾ ಅಥವಾ ಇದನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅಂತ ಇನ್ನಷ್ಟೇ ಅವರು ನಿರ್ಧಾರನ ಕೈಗೊಳ್ಳಬೇಕಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ಯಾಮ್. ಈಗ ನೋಡ್ತಾ ಇದ್ರಿ ಬೆಂಗಳೂರಿನ ಸುತ್ತಮುತ್ತ ಈಗ RTO ಎಲ್ಲ ಕಡೆ ಓಪನ್ ಇರುತ್ತೆ. ಜೊತೆಗೆ ಇವತ್ತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆಗೆ ರಾಜ್ಯ ಗೃಹ ಸಚಿವರಾದಂತ MB ಪಾಟೀಲ್ ಅವರು ಕೂಡ ಇವತ್ತು ಅಲ್ಲಿಗೆ ಸ್ಥಳಕ್ಕೆ ಬರುವಂತವರಿದ್ದಾರೆ. ನಿನ್ನೆ ಏನು ಅವಘಡ ಆಯಿತು ಅದಕ್ಕೋಸ್ಕರ ಪೊಲೀಸ್ ಭದ್ರತೆ ಕೂಡ ಹೆಚ್ಚಾಗಿದೆ. ಇನ್ನೊಂದ್ ಕಡೆ ಭಾನುವಾರ ಆದ್ರೂ ಕೂಡ ಏನೇನು ಅವರಿಗೆ ಕ್ಲೈಮ್ ಮಾಡಬೇಕಾಗಿದೆ, ಇನ್ಶೂರೆನ್ಸ್ ನಲ್ಲಿ ಏನೇನು ಪ್ರೋಸೆಸ್ ಆಗಬೇಕು ಅದಕ್ಕೆ ಸಹಾಯ ಆಗುವಂತ ನಿಟ್ಟಿನಲ್ಲಿ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಮಾಲೀಕರು ನಿಮಗೆ ಓಪನ್ ಇರುತ್ತೆ ಇವತ್ತು ಹೆಲ್ಪ್ ಲೈನ್ಗಳು.